ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಕೊರತೆಯ ಆತಂಕದಿಂದ ಬಹಳಷ್ಟು ಜನ ಈಗಾಗಲೇ ಬುಕಿಂಗ್ ಅನ್ನ ಮಾಡ್ತಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಈಗ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮೈಸೂರಿಂದ ರವಿಕುಮಾರ್ ಅವರಿದ್ದಾರೆ. ರವಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ನೀವೇನಾದ್ರೂ ಇದೇ ರೀತಿಯ ಸಮಸ್ಯೆನ ಎದುರಿಸಿದ್ದೀರಾ ಸರ್? ಹೇಗೆ? ಇಲ್ಲ ಮೇಡಮ್, ಸಮಸ್ಯೆ ಇಲ್ಲ ಮೇಡಮ್. ಬುಕ್ ಆದ 3 ದಿನಕ್ಕೆ ಸಿಲಿಂಡರ್ ಕೊಡ್ತಾ ಇದಾರೆ. ಇನ್ನೊಂದೇನು ವಿಶೇಷ ಅಂದ್ರೆ ಮೇಡಮ್, ಈಗ ಸೌದೆ ಒಲೆ ಮೇಡಮ್ 2,500 ರೂಪಾಯಿ ಸಿಗುತ್ತೆ. ಸೌದೆ ಒಂದು ಟನ್ 1,500 ರೂಪಾಯಿ. ಯಾವ ಟೈಪ್ ಸೌದೆಗಳನ್ನ ಕಟ್ ಮಾಡಿ ಕೊಡ್ತಾರೆ ಜನ ಹೋಗುತ್ತೆ ಮೇಡಮ್. ಆಮೇಲೆ ಹೋಟೆಲ್ಗಳಿಗೆ 8,000 ರೂಪಾಯಿ ಮೇಡಮ್ ಸ್ಟವ್. ಅದು ಈಗ ಆಲೆ ಬನ್ನೂರು ಮಿಲಿಟರಿ ಹೋಟ್ಲ್ ಅಂತಿದೆ ನಮ್ಮ ಸ್ನೇಹಿತರದು. ಅವರು ಈಗ ಆಲೆ 7 ವರ್ಷದಿಂದ ಒಲೆನೇ ಮಾಡೋದು ಅವರು, ಸೌದೆ ಒಲೆ. ಅದು ಫ್ಯಾನ್ ಟೈಪ್ ಮೇಡಮ್. ಅದು ಕರೆಂಟ್ ಚಾರ್ಜ್ ಆಗ್ಬಿಟ್ಟು ನೋಡ್ಬಿಟ್ರೆ ಅದು ಓಟೆ ಆಗ್ತದೆ. ಪಾತ್ರೆಗಳು ಇದಾಗಲ್ಲ, ಏನು ಆಗಲ್ಲ. ಈಗ ಇದನ್ನೇ ನಾವು ಗ್ಯಾಸ್ ಬಳಕೆ ಮಾಡ್ತಾ ಹೋಗ್ತಾ ಇದ್ರೆ ಇದು ಮುಖ್ಯ ಆದಾಗ ಮೇಡಮ್, ನಾವು ಆವಾಗ ಸೌದೆ ಒಲೆ ಇರ್ತದೆ. ಅವಾಗ ಯಾರು ಸೌದೆ ಒಲೆ ಕಪ್ಪಾಯ್ತಿತ್ತು. ಇವಾಗ ಏನು ಕಪ್ಪಾಗುತ್ತೆ? ಕಪ್ಪಿ ಆಗಲ್ಲ ಮೇಡಮ್. ಸುಮ್ಮನೆ 4 ಪೀಸ್ ತುಂಡಾಗಿ ಒಳಗೋಗ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಕೆಳಗಡೆ ಬೂದಿ ಪ್ಲೇನ್ ಬಂದಿರ್ತಾನೆ, ಬೂದಿ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಸೌದೆ ಒಲೆ ಊಟ ಬಹಳ ಒಳ್ಳೆ ಮೇಡಮ್ ಆರೋಗ್ಯಕ್ಕೆ. ಎಲ್ಲ ಸಿಟಿಲಿ ಈಗ ಆಲ್ಮೋಸ್ಟ್ ಒಂದು 20% ಬೈತಾರೆ. ಅದು ಮ್ಯಾಗ ಬೇಯಿಸೋದು ನಜರ್ಬಾದಲ್ಲಿದೆ, ನಜರ್ಬಾದ್ ಅಂತಿದೆ ಮೇಡಮ್. ಓಕೆ, ನೀವೊಂದು ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದ್ದೀರಾ ಹಾಗಾದ್ರೆ. ಈಗ ಗ್ಯಾಸ್ ಸಿಲಿಂಡರ್ ಕೊರತೆ ಇದ್ರೂ ಕೂಡ ಒಲೆ ಸೌದೆ ಏನಿದೆ ಅದರಲ್ಲಿ ನಾವು ಅಡ್ಗೆನ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಹೌದು ಮೇಡಮ್, ನಾವು ಯಾವುದೇ ಕಾರಣದಿಂದ ಮೇಡಮ್ ಸೌದೆ ಒಲೆ ಉಪಯೋಗಿಸಬಹುದು. ಈಗ ಏನು ಗ್ಯಾಸ್ ತಗೊಂಡ್ಬಿಟ್ಟಿದ್ರು ಮೇಡಮ್, ಅದೇ ಟೈಪು 2,500 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ನಿಜಕ್ಕೂ ಕೂಡ ಇಷ್ಟು ಜನ ಏನು ಕಾಲ್ ಮಾಡಿದ್ರು, ಇದರಲ್ಲೊಂದು ಪಾಸಿಟಿವ್ ವೈಬ್ ಅಂತ ಹೇಳಿದ್ರೆ ರವಿ ಅವರದ್ದು. ಗ್ಯಾಸ್ ಸಿಲಿಂಡರ್ ಬರಲಿಲ್ಲ ಅಂದರೆ ಏನಾಯಿತು, ಸೌದೆ ಇದೆ, ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡಿ ದಿನನಿತ್ಯವೂ ಕೂಡ ಏನು ಆಹಾರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಅದನ್ನು ಮಾಡಬಹುದು ಅಂತ ಹೇಳಿ. ಎಸ್, ಇವಾಗ ತುಮಕೂರಿಂದ ಬಸವರಾಜ್ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಮೇಡಮ್ ಅವರ. ನಮಸ್ಕಾರ ರೀ ಸರ್, ಹೇಗಿದ್ದೀರಾ? ಇದು ಸಿಲಿಂಡರ್ ಏನ್ರಿ ಇದು? ಸರ್ ನಿಮ್ಮ ಆಡಿಯೋ ಸರಿ ಕೇಳಿಸ್ತಿಲ್ಲ. ಸಿಲಿಂಡರ್ ಸಿಗಬಾರ್ದು ರೀ. ಹಲೋ, ಸಿಲಿಂಡರ್ ಎಷ್ಟು ದಿನ ಆಯ್ತು ಸರ್ ನೀವು ಬುಕ್ ಮಾಡಕ್ ಟ್ರೈ ಮಾಡಿ? ನಾವು 3 ದಿನ ಆಗ್ತದೆ ಮಾಡಿ. ಸರ್ ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದ್ದೀರಿ ನೀವು ಬುಕ್ ಮಾಡೋದಕ್ಕೆ? 3 ದಿನ ಆಗ್ತದೆ. ಓಕೆ, ಸ್ಟಾಕ್ ಇದೆಯಾ ಇವಾಗ? ಹೇಗೆ? ಏನಿಲ್ರಿ, ಏನ್ ನಡೀತೈತ್ರಿ. ಆದ್ರೆ ಹೋಟೆಲ್ ಬಂದ್ ಮಾಡ್ಕೊಂಡ್ ಕುಂತೀವ್ರಿ. ನೀವು ಹೋಟೆಲ್ ಬಿಸ್ನೆಸ್ ಮಾಡೋರಾ ಹೇಗೆ ಅಂತ? ಹ್ಞೂನ್ರಿ, ಹೋಟೆಲ್. ಈಗೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಕಟ್ಗೆ ತರೋದ್ರಿ ಮೇಡಮ್ ಅವರ. ಮತ್ತ ಅಲ್ಲಿ ವಿದ್ ನಡೆದಲ್ರಿ, ವಿದ್ ನಡೆದ ಇದು ಆಗೈತ್ರಿ, ಅದ ಬಂದ್ ಆಗ್ಯಾವ್ರಿ ಅವ. ಎಷ್ಟು ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀರಿ ಸರ್? ಈಗ 3-4 ವರ್ಷ ಆತ್ರಿ. ಓಕೆ, ಹಿಂದೆ ಯಾವಾಗಾದ್ರೂ ಈ ಥರ ಸಮಸ್ಯೆ ಆಗಿತ್ತಾ ಅಂತ? ಈ ಸಮಸ್ಯೆ ಏನಿದ್ದಿಲ್ರಿ. ಆದ್ರ ಇದು ಕಟ್ಗೆ ತಂದು ಮಾಡಕ್ ನಡೀತೈತ್ರಿ. ಏನ ಅವಶ್ಯ ಏನಿಲ್ರಿ. ಅದೇನು ಸಿಲಿಂಡರ್ ಇರ್ದ. ಓಕೆ, ಸಿಲಿಂಡರ್ ಏನು ಅವಶ್ಯ ಇಲ್ಲ, ಕಟ್ಗೆ ತಂದು ಮಾಡಕ್ ನಡೀತೈತ್ರಿ. ಸರ್ಕಾರ ಇನ್ನೂ ಒಂದು ವಾರದ ತನಕ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ರಿ, ಇನ್ನೂ ಹೋಗ್ರಿ. ಮತ್ತ ಅಲ್ಲಿ ಬಿತ್ ನಡ್ದೈತಲ್ರಿ ಮೇಡಮ್ ಅವರ. ಯಾರು ಏನ್ ಮಾಡ್ಬೇಕ್ರಿ? ವಿತ್ ನಡೆದೈತಿ, ವಿತ್ ನಡೆದ್ ಹಿಂಗ ಆಗೈತ್ರಿ ಅದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಉಷಾ ಅವರೇ, ನಾವು ಕಾಲರ್ಸ್ ಏನು ಮಾತಾಡ್ತಾ ಇದ್ದಾರೆ ಅವರಲ್ಲಿ ಬಹಳಷ್ಟು ಜನ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಈ ಸಮಸ್ಯೆ ಕಾಡ್ತಾ ಇದೆ. 3 ದಿವಸದಿಂದ ತುಂಬಾ ಟ್ರೈ ಮಾಡ್ತಾ ಇದೀವಿ, ಆದ್ರೂ ಕೂಡ ನಮ್ಗೆ ಸಿಗ್ತಾ ಇಲ್ಲ ಅಂತ. ಹೌದು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿಜಯೇಂದ್ರ ಕೋಲಾರದಿಂದ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್ ಅವರೇ. ಸರ್ ಹೇಳಿ, ನಿಮಗೆ ಈ ಏನಾದ್ರೂ LPG ಗ್ಯಾಸ್ನ ಕೊರತೆ ಕಾಣಿಸ್ತಾ ಇದೆಯಾ ಹೇಗೆ? ನಮಗೂ LPG ಉಪಯೋಗಿಸೋದು. LPG ಗ್ಯಾಸ್ ನಮ್ಗೆ ನಾವು ಫೋನ್ ಮಾಡಿದ್ರೆ ಅವ್ರ ಫೋನ್ನೇ ಎತ್ತಾ ಇಲ್ಲ. ಎಂಗೇಜ್ ಬರುತ್ತೆ.
ಅದೇ ನೀವು ಅವಾಗ್ಲೇ ಹೇಳ್ತಾ ಇದ್ರಲ್ಲ ನೈಟ್ ಮಾಡ್ರಿ ಅಂತ ಹೇಳಿದ್ರಲ್ಲ, ನೈಟ್ ಟ್ರೈ ಮಾಡ್ತೀವಿ. ಆದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಗ್ಯಾಸಿನ ಅಭಾವನೇ ಇಲ್ಲ, ಗ್ಯಾಸ್ 100% ಗ್ಯಾಸ್ ಇದೆ. ಹಂಗಿದ್ಮೇಲೆ ಮತ್ತೆ ಯಾಕೆ ಸಪ್ಲೈ ಕೊಡ್ತಾ ಇಲ್ಲ ಇವರು? ಹೌದು, ಆ ಸಮಸ್ಯೆಗೆ ನಾವೀಗ ಉತ್ತರ ಕಂಡುಕೊಳ್ಬೇಕಿದೆ. ಸರ್ಕಾರ ಹೇಳ್ತಾ ಇರೋದು ಮನೆ ಬಳಕೆ ಅಂತ ಸಿಲಿಂಡರ್ ಏನಿದೆ ಅದ್ರದ್ದು ಯಾವುದೇ ಅಭಾವ ಇಲ್ಲ, ಬಟ್ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಈ ಅಲ್ಲ ಮೇಡಮ್, ಮುನಿಯಪ್ಪರು ಹೇಳ್ತಾರೆ ಇನ್ನು ವಾರಗಟ್ಲೆ ಇದೇ ಆಗತ್ತೆ, ನೀವು ತಾಳ್ಮೆ ತಗೊಳ್ರಿ ಅಂತಾರೆ. ಅಲ್ಲ, ಹೋಮ್ ಅಪ್ಲೈನ್ಸಸ್ ಕೇಳ್ತಾ ಇರೋದು ನಾವು. ನೀವು ಕಮರ್ಷಿಯಲ್ ಏನಾರ ಮಾಡ್ರಿ, ಕಮರ್ಷಿಯಲ್ ತೊಂದರೆ ಇದೆ, ಆದ್ರೆ ಸದ್ಯದ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಹೋಮ್ ಅಪ್ಲೈನ್ಸಸ್ ಕೊಡ್ತಾ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವರು ಊಟ ಮಾಡಿ ಈಗ ಬೆಂಗಳೂರು ಸುಮಾರು ಜನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೋಮ್ ಅಪ್ಲೈನ್ಸಸ್ ಸಿಗದೆ ಇರೋದಕ್ಕೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರನೂ ಅಷ್ಟೇ ಎಡವಿದ್ಯಲ್ಲಿ ಅಂದ್ರೆ ಮೊದ್ಲೇ ಇವ್ರಿಗೆ ವಿಶ್ವ ಯುದ್ಧ ಅನ್ನೋದು ಗೊತ್ತಿತ್ತು, 3ನೇ ಮಹಾಯುದ್ಧ ಆಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ನಮ್ಮ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಅದ್ರ ಮೇಲೆ ಏನು ಕ್ರಮನೂ ತಗೊಳ್ಳಿಲ್ಲ, ಅದು ಕೇರ್ಲೆಸ್ ಮಾಡಿಬಿಟ್ರು. ಎಲ್ಲ ಇದು ಅಮೂಲ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂತ ಹಕ್ಕು ಇದು. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬೇಕು. ಇದು ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಆಗಿದ್ಮೇಲೆ ಇವರು ಯಾಕೆ ಕೇರ್ಲೆಸ್ ಮಾಡಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮೋದಿ ಅವರು. ಬೇರೆ ಬಳಕೆ ಅಂದ್ರೆ ಇವಾಗ ಕುಳ್ಳು ಮಾಡ್ತಾ ಶೀಘ್ರದಲ್ಲೇ ಈ ಸಮಸ್ಯೆಗೆ ಸರ್ಕಾರ ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕಾಗಿ. ಈ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆಗಳಿದೆ ಅಂತ ಹೇಳಿ ಒಂದ್ ಕಡೆ ಆದ್ರೆ ಗೃಹ ಬಳಕೆಯ ಗ್ಯಾಸ್ಗಳಿಗೂ ಕೂಡ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂಥದ್ದು ಕಾಲ್ ಮಾಡಿದಂತಹ ಪ್ರತಿಯೊಬ್ಬರಿಂದನೂ ಕೂಡ ನಮಗೆ ಅದು ಸಿಗ್ತಾ ಇದೆ. ಸೊ ಎಲ್ಲರೂ ಪ್ಯಾನಿಕ್ ಆಗ್ತಾ ಇದ್ದಾರೆ ಅಂತ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಈ ಪ್ಯಾನಿಕ್ ಏನಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ಎಲ್ಲಿ ನಮಗೆ ಸಿಲಿಂಡರ್ ಫ್ಯೂಚರ್ ಅಲ್ಲಿ ಸಿಗೋದಿಲ್ವೋ ಏನೋ ಅಂತ ಹೇಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಬುಕಿಂಗ್ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಲೈನ್ ಬಿಸಿ ಬರ್ತಾ ಇರಬಹುದು. ಸೊ ಮತ್ತೆ ಟ್ರೈ ಮಾಡಿ, ಈವ್ನಿಂಗ್ ಟೈಮು ನೈಟ್ ಟೈಮಲ್ಲಿ ಟ್ರೈ ಮಾಡಿ. ಒಂದೇ ಸಲ ಎಲ್ಲರೂ ಕಾಲ್ ಮಾಡಿದ್ರೆ ಯಾರಿಗೂ ಕಾಲ್ ಸಿಗೋದಿಲ್ಲ. ಸೊ ಪ್ಯಾನಿಕ್ ಆಗಬೇಡಿ ಅನ್ನೋದು ಸರ್ಕಾರ ಹೇಳ್ತಾ ಇರೋದು. ಸೊ ಪ್ಯಾನಿಕ್ ಆಗಬೇಡಿ ಅನ್ನೋದು ಕೂಡ ನಮ್ಮ ಸಂದೇಶ. ಎಸ್, ಈಗ ಹುಬ್ಳಿಯಿಂದ ಮೋಹನ್ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆಯಾ ಸರ್? ಸಿಕ್ಕಾಪಟ್ಟೆ ಈಗ ಕಮರ್ಷಿಯಲ್ ನೋಡ್ರಿ, ಈಗ ಒಂದು 5-6 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ಲ ಎಲ್ಲಿ ಹುಬ್ಳಿಯಲ್ಲಿ. ಓಕೆ. ಹೋಟೆಲ್ಗಳು, ನಾವು ಒಂದು ಹೋಟೆಲ್ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ನಮ್ಗೆ ಬರ್ತಾ ಇಲ್ಲ ಸರಿ. ಆದ್ರೆ ಈ ಚಿಕ್ಕ ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಓಪನ್ ಆಗಿ ಅವರು ಎಲ್ಲ ತಿಂಡಿ ಪದಾರ್ಥ ತಯಾರಿಸ್ತಾ ಇದ್ದಾರೆ. ಓಕೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಹೋಟೆಲ್ಗಳಲ್ಲಿ ಬಳಸಬಾರ್ದು ಅಂತ ಸರ್ಕಾರ ಹೇಳಿದೆ, ಆದ್ರೂ ಕೂಡ ಬಳಸ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಹೌದೌದು. ದೊಡ್ಡ ಹೋಟೆಲ್ದಲ್ಲಿ ಯಾರು ಬಳಸ್ತಾ ಇಲ್ಲ ಮೇಡಮ್. ಶಾಪ್ ನ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿರೋ 4-5 ಜನಕ್ಕೆ ಕಾರ್ಮಿಕರಿಗೆ ಊಟ ತಿಂಡಿ ಇಲ್ಲ. ಆದ್ರೆ ಇಲ್ಲಿ ಚಿಕ್ಕ ಹೋಟೆಲ್ ಬೀದಿ ವ್ಯಾಪಾರ ಮಾಡೋರು ಅಂತವ್ರೆಲ್ಲ ಎಲ್ಲಾರು ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಆಹಾರ ಇಲಾಖೆದವ್ರು ಅದ್ರ ಬಗ್ಗೆ ಕ್ರಮನೇ ತಗೊಳ್ತಾ ಇಲ್ಲ. ಇಲ್ಲ ಸರ್, ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ. ಕೆಲವು ಕಡೆ ರೇಡ್ಗಳು ಕೂಡ ಆಗಿದೆ, ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು. ಕೆಲವು ಕಡೆ ರೇಡ್ ಕೂಡ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಯಾವಾಗಲೂ ಕೂಡ ಹೋಟೆಲ್ನಲ್ಲಿ ಬಳಸೋ ಹಾಗಿಲ್ಲ. ಸೊ ಈಗ ನಿಮ್ಮ ಸಮಸ್ಯೆ ಹೇಳಿ ಸರ್, ನಿಮಗೆ ಹೋಟೆಲ್ನಲ್ಲಿ ಹೇಗೆ ಸಮಸ್ಯೆ ಆಗ್ತಾ ಇದೆಯಾ, ಏನು ಕತೆ? ನೀವೇನು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ? ಸ್ಟಾಕ್ ಇದೆಯಾ ಇಲ್ವಾ? ಸ್ಟಾಕ್ ಇದೆ ಮೇಡಮ್, ಚಿಕ್ಕದಿದೆ. ಅದ್ರೊಳಗೆ ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಏನು ಅನುಕೂಲ ಇಲ್ಲ. ನಮ್ದು ಆಸ್ಪತ್ರೆ ಹತ್ರ ಒಂದು ಚಿಕ್ಕದೊಂದು ಹೋಟೆಲ್ ಇದೆ, ಅಲ್ಲಿ ಒಂದ್ ಸ್ವಲ್ಪ ಏನೋ ಗಂಜಿನೋ ಏನೋ ಮಾಡಿ ಒಂದು ವ್ಯಾಪಾರ ಮಾಡ್ತಾ ಇದ್ವಿ, ಅದು ಕೂಡ ಬಂದಾಗಿದೆ ಈಗ. ಕೆಲವರು ಒಲೆಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಸರ್. ನೀವೇನಾದ್ರೂ ಆ ಥರ ಪ್ರಯತ್ನ ಮಾಡಿದ್ರಾ ಅಂತ? ಅದಕ್ಕೇನಾದ್ರು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಬೈ ಚಾನ್ಸ್ ಏನಾದ್ರು ಸಿಲಿಂಡರ್ ಖಾಲಿ ಆದ್ರೆ ಅಂತ? ಇಲ್ಲ ಮೇಡಮ್, ಆ ತರ ನಮ್ ಕಡೆ ವ್ಯವಸ್ಥೆ ಇಲ್ಲ. ಅದು ಆ ತರ ಎಲ್ಲರಿಗೂ ಆ ತರ ವ್ಯವಸ್ಥೆ ಮಾಡ್ಕೊಳಕ್ ಅನುಕೂಲ ಆಗಲ್ಲ ಮೇಡಮ್. ಗ್ಯಾಸ್ ಮೇಲೆ ಅವಲಂಬನೆ ಜಾಸ್ತಿ ನಮ್ದು. ನಾವು ಗೃಹ ಬಳಕೆ ಸಿಲಿಂಡರ್ ಉಪಯೋಗ ಮಾಡಬಾರ್ದಂತ ಒಂದು ಕಟ್ಟುನಿಟ್ಟಾಗಿ ಅದನ್ನ ನಾವು ಅದನ್ನ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ತುಂಬಾ ಕಡೆ ರೇಡ್ ಆಗಿದಾವೆ. ನೀವು ಹೇಳ್ತಾ ಇರೋ ಭಾಗದಲ್ಲಿ ಕೂಡ ಸಿಲಿಂಡರ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೊಡೋದಕ್ಕೆ ಕಾಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗೆ. ಎಸ್ ಪ್ರೀತಿ, ನೋಡ್ತಾ ಇದೀವಿ ಒಬ್ಬೊಬ್ರು ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಆಕ್ಚುಲಿ ಪ್ಯಾನಿಕ್ ಆಗ್ತಿರೋ ಜನ ಏನಕ್ಕೆ ಅಂತ ಹೇಳಿದ್ರೆ ಯುಗಾದಿ ಟೈಮು, ಹಬ್ಬದ ಟೈಮು, ಇವಾಗ ಬಹಳಷ್ಟು ಅಡುಗೆಗಳನ್ನ ಮಾಡ್ತೀವಿ, ಇದಕ್ಕೆ ಗ್ಯಾಸ್ ಬೇಕೇ ಬೇಕು.
ಈ ಕಾರಣಕ್ಕಾಗಿ ಬಹುಶಃ ಪ್ರೀ ಬುಕಿಂಗ್ ಜಾಸ್ತಿ ಆಗಿದೆ ಅಂತಾನೆ ಆಗ್ತಾ ಇದೆ, ಹೇಳ್ಕೊಳ್ಬಹುದು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ, ನೀವು ಹೋಟೆಲ್ ನಡೆಸ್ತೀರಾ ಅಥವಾ ಗೃಹ ಬಳಕೆಯ ಏನು ಗ್ಯಾಸ್ ಇದೆ ಅದ್ರ ಸಮಸ್ಯೆ ಆಗ್ತಾ ಇದೆಯಾ ನಿಮ್ಗೆ, ಹೇಗೆ? ಮೇಡಮ್ ನಾನೊಬ್ಬ ಸಿಲಿಂಡರ್ ಡೆಲಿವರಿ ಬಾಯ್ ಮೇಡಮ್. ಓಕೆ. ಈಗ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಇಂದ ಕಸ್ಟಮರ್ ಜನ ಪ್ಯಾನಿಕ್ ಆಗಿ ಹಾ. ಮನೆ ಸಿಲಿಂಡರ್ ಸಂಬಂಧ ನಮ್ ಡೊಮೆಸ್ಟಿಕ್ ಬುಕಿಂಗ್ ಮಾಡೋದ್ರಿಂದ ಓಕೆ. ಕಮರ್ಷಿಯಲ್ ಕಸ್ಟಮರ್ಗೆ ದೊಡ್ಡ ಸಮಸ್ಯೆ ಆಗಿದೆ. ಓಕೆ, ನೀವು ಓಕೆ, ಹಾ, ಹೇಳಿ ಸರ್. ನಮ್ ಸರ್ಗಳಿಗೆ ಫೋನ್ ಹಚ್ಚಿದ್ರೆ ಪ್ಲಾಂಟ್ ಅಲ್ಲಿ ಫೋನ್ ಹಚ್ಚಿದ್ರೆ ಕಮರ್ಷಿಯಲ್ ಕಸ್ಟಮರ್ ನಮ್ದು ಇರೋದೇ ಕಸ್ಟಮರ್ ಮೇಲೆ, ನಮಗೆ ಪೇಮೆಂಟ್ ಹೋಗಕ್ಕೆ ಕ್ಯಾಶ್ ಅಂತ ಕೊಡಲ್ಲ. ಒಂದ್ ಕಸ್ಟಮರ್ಗೆ 20 ರೂಪಾಯಿ ಅಂತ ಒಂದು ಸಿಲಿಂಡರ್ ಕೊಡ್ತಾರೆ. ಓಕೆ. ಒಂದ್ ವಾರದಿಂದ ನಮಗೆ ಒಂದು ಸಿಲಿಂಡರ್ ಡೆಲಿವರಿ ಮಾಡಕ್ಕೆ ಇವ್ರು ಚಾನ್ಸ್ ಕೊಡ್ತಾ ಇಲ್ಲ. ಯಾರು ಚಾನ್ಸ್ ಕೊಡ್ತಾ ಇಲ್ಲ ಸರ್ ಡೆಲಿವರಿ ಮಾಡೋದಕ್ಕೆ? ಡೆಲಿವರಿ ಮಾಡೋದಕ್ಕೆ ಕಮರ್ಷಿಯಲ್ ಬರ್ತಾನೆ ಇಲ್ಲ ಸಿಲಿಂಡರ್. ಓಕೆ. ನಮ್ ಪ್ಲಾಂಟ್ ಇಂದ ಡೈರೆಕ್ಟ್ ಬರ್ತಾ ಇಲ್ಲ. ಇವ್ರು ಡೊಮೆಸ್ಟಿಕ್ ಇಂದ ಪ್ರಾಬ್ಲಮ್ ಆಗಿ ಹಾ. ಡೊಮೆಸ್ಟಿಕ್ ನವರು ಪ್ಯಾನಿಕ್ ಆಗಿ ಬುಕಿಂಗ್ ಮಾಡೋದ್ರಿಂದ ನಮ್ಗೆ ಕಮರ್ಷಿಯಲ್ ಅದ್ರ ಸಂಬಂಧ ಕೊಡ್ತಾ ಇಲ್ಲ ಅಂತೇಳಿ ಇವ್ರು ಹೇಳ್ತಾ ಇದಾರೆ ನಮ್ ಸರ್. ಓಕೆ. ಓಕೆ. ಹಿಂಗಾಗಿ ಸಮಸ್ಯೆ ಆಗಿದೆ. ಇದು ಇವ್ರು ನೋಡಿದ್ರೆ ನಾಳೆ ಕೊಡಿಸ್ತೀನಿ ನಾಳೆ ಕೊಡಿಸ್ತೀನಿ ಅಂದ್ರೆ ನಾನು ಆಲ್ಮೋಸ್ಟ್ ಕಸ್ಟಮರ್ ಅಲ್ಲ ಸರ್, ನಿಮ್ ಪ್ರಕಾರ ಹಾಗಾದ್ರೆ ಗೃಹ ಬಳಕೆ ಏನು ಗ್ಯಾಸ್ಗಳಿದೆ ಅದ್ರ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಆಯ್ತು ಹಾಗಾದ್ರೆ? ಸ್ಟಾಕ್ ಆಲ್ಮೋಸ್ಟ್ ಇದೆ ಮೇಡಮ್. ಇವ್ರು ನೋಡಿ ಒಂದೊಂದು ಏಜೆನ್ಸಿಯಲ್ಲಿ 500 ಬುಕಿಂಗ್ ಒಂದ್ ಡೈಲಿ ಆಗೋದನ್ನ 5,000 ಬುಕಿಂಗ್ ಮಾಡ್ತಾ ಇದಾರೆ. ಜನ ಪ್ಯಾನಿಕ್ ಆಗಿ ಮಾಡ್ತಾ ಇದಾರೆ. ಓಕೆ ಸರ್, ನೀವು ಒಬ್ಬ ಗ್ಯಾಸ್ ಡೆಲಿವರಿ ಏಜೆಂಟ್ ಆಗಿ ಪ್ಯಾನಿಕ್ ಆಗಿ ಈ ರೀತಿಯಾಗಿ ಪ್ರೀ ಬುಕಿಂಗ್ ಮಾಡ್ತಾ ಇದ್ದಾರಲ್ಲ ಗ್ರಾಹಕರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಮೇಡಮ್ ನೋಡ್ರಿ, ಯಾವ ಟೆನ್ಷನ್ ತಗೊಳ್ಳೋಂತ ಏನ್ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಡೈಲಿ ಅವ್ರಿಗೆ ಮಂತ್ಲಿ ಎಷ್ಟು ಬರ್ಬೇಕಲ್ಲ ಅಷ್ಟು ಬಂದೇ ಬರುತ್ತೆ. ಅದು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆ. ಅವ್ರಿಗೆ ಸಮಸ್ಯೆ ಆಗುವಂತದ್ದು ಪರಿಸ್ಥಿತಿ ಇಲ್ಲ. ಅವ್ರಿಗೆ ಸಿಗತ್ತೆ. ಸುಮ್ನೆ ಜಾಸ್ತಿ ಎಕ್ಸ್ಟ್ರಾ ತಗೊಂಡು ಇವ್ರು ಏನ್ ಮಾಡ್ತಾರೆ ಮೇಡಮ್? ತಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಗ್ಯಾಸ್ ಇದ್ದವ್ರು 2 ಗ್ಯಾಸ್ ತಗೊಂಡು ಕೂಡ್ತಾ ಇದಾರೆ. ಅದು ಎಷ್ಟು ಅವ್ರಿಗೆ ಯೂಸ್ ಮಾಡೋದು ಮತ್ತೆ 30 ದಿನ ಆದ್ಮೇಲೆ ಅವ್ರಿಗೆ ಆಟೋಮೆಟಿಕ್ ಆಗಿ ಸಿಗತ್ತೆ ಅದು. ಹೌದು, ಎಸ್, ಕರೆಕ್ಟ್ ಸರ್, ನೀವ್ ಹೇಳಿದ್ ನಿಜಕ್ಕೂ ಕರೆಕ್ಟ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ. ನಿಜಕ್ಕೂ ಕೂಡ ಮಂಜುನಾಥ್ ಅವ್ರು ಹೇಳ್ತಾ ಇರೋದನ್ನ ಪ್ರತಿಯೊಬ್ಬರೂ ಕೂಡ ಇದನ್ನ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಕೂಡ ಇದೆ, ನಮ್ಮಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಕೊರತೆ ಆಗ್ತಾ ಇದೆ ಪೂರೈಕೆಯಲ್ಲಿ, ಆದ್ರೆ ಗೃಹ ಬಳಕೆಯ ಗ್ಯಾಸ್ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲ. ಸೊ ಗ್ರಾಹಕರು ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗಬಾರ್ದು, ಪ್ರೀ ಬುಕಿಂಗ್ನ ಆತಂಕಕ್ಕೆ ಬೀಳಬಾರ್ದು. ಈಗ ನೋಡಿ, 55 ಲಕ್ಷ ಇಷ್ಟು ದಿವಸ ಬುಕ್ ಆಗ್ತಾ ಇತ್ತು, ಏಕಾಏಕಿಯಾಗಿ 75 ಲಕ್ಷ ಬುಕಿಂಗ್ ಆಗ್ತಾ ಇದೆ. ಇಂತಹ ಟೈಮಲ್ಲಿ ಸರ್ವರ್ ಸಮಸ್ಯೆ ಬರೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಇದರ ಜೊತೆಗೆ ಏನು ಡೆಲಿವರಿ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ರೀತಿಯಾಗಿ ಪ್ರೆಷರ್ ಇದು ಅಂತಲೇ ಹೇಳ್ಬೋದು. ಮಂಜುನಾಥ್ ಅವರು ಹೇಳಿದ್ದಾರಲ್ಲ, ಅದನ್ನ ನಿಜಕ್ಕೂ ಕೂಡ ಟ್ರೂ ಅಂತಾನೆ ಹೇಳ್ಬೋದು. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.